ಹಾಂ, ಎಲ್ಲ ಪರ್ಸೆಂಟೇಜ್ ಕಮ್ಮಿ ಮಾಡಿದ್ದಾರೆ, GST ಕಮ್ಮಿ ಮಾಡಿದ್ದಾರೆ, ಸ್ಟೀಲ್ ರೇಟು ಮತ್ತು ಸಿಮೆಂಟ್ ರೇಟು, ಮತ್ತು ಅವ್ರಿಗೆ ಆಟೋಮೆಟಿಕ್ಲಿ ಹೆಲ್ಪ್ ಆಗುತ್ತಲ್ಲ. ಒಂದು ಮೊದಲು 18% ಇದ್ದಿದ್ದು ಈಗ 5% ಆಗಿದೆ. ಹಾಗಾಗಿ ನಿಯರ್ಲಿ ಒಂದು 10% ಕಮ್ಮಿ ಆದರೆ 1,10,000 ಒಂದು 10,000 ಅಲ್ಲೇ ಉಳಿತಲ್ಲ. So we would relate to it's good as of now, but we will get to know the results only after 22nd of September. So we'll wait. We support the government, we pay taxes, we do everything. Just one more thing is look into small markets. Small markets ಅಲ್ಲಿ ಅಷ್ಟು ಬೆಳವಣಿಗೆ ಇಲ್ಲ, ಅದನ್ನು ಸ್ವಲ್ಪ ಇನ್ನೂ ಇಂಪ್ರೂವ್ ಮಾಡ್ಬೋದು. ಅದೆಲ್ಲ ಸರ್ಕಾರನೇ ಸಪೋರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಆಗುತ್ತೆ. Coming out with lot of collections, okay, and ಸುಮಾರು ನ್ಯೂ ಎಂಟ್ರೆಂಟ್ಸ್ಗೂ ಆಪರ್ಚುನಿಟೀಸ್ ಸಿಗುತ್ತೆ ಕ್ಲೋದಿಂಗ್ ಬಿಸ್ನೆಸ್ಸಲ್ಲಿ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ. ಆ್ಯಂಡ್ ವಿ ರಿಟೇಲರ್ಸ್, ಸ್ಮಾಲ್ ಬಿಸ್ನೆಸ್ ಮೆನ್, ದ ಸ್ಮಾಲ್ ಟ್ರೇಡರ್ಸ್, ಈವನ್ ವಿ ವಿಲ್ ಹ್ಯಾವ್ ಲಾಟ್ ಆಫ್ ಆಪರ್ಚುನಿಟೀಸ್ ಟು ಪ್ರಾಡಕ್ಟ್ ಡೈವರ್ಸಿಫೈ ಮಾಡೋ ಒಂದು ಆಪರ್ಚುನಿಟಿನೂ ಸಿಗಬಹುದು ನಮಗೆ. ಸೊ ಇವಾಗ ಬಟ್ ಮೇನ್ಲಿ ಜಾಗರೂಕತೆ ಇನ್ನೂ ನಡಿಬೇಕು. ಇದಕ್ಕೆ ಇನ್ಶೂರೆನ್ಸ್ಗೆಲ್ಲ ಎಷ್ಟು ಅಮೌಂಟ್ ಆಗಿದೆ, ಡಿಪ್ರಿಸಿಯೇಷನ್ ಆಗಿದೆ ಎಲ್ಲ ಮೆಸೇಜ್ ಕಳಿಸ್ಬೇಕು ಇನ್ಶೂರೆನ್ಸ್ ಕಂಪ್ನಿ. ಅದಕ್ಕೆ ಗೊತ್ತಾಗುತ್ತೆ ಜನಗೂ ಕಡಿಮೆ ಆಗಿದೆ ಅಂತ. ತುಂಬ ಜನ ಏನು ಅನ್ಕೊಳ್ತಾರೆ ಆಗಿಲ್ಲ ಜಾಸ್ತಿ ಮಾಡ್ತಾರೆ ರೇಟು ಅಂತ. ಅದೇನು ಸಪೋರ್ಟ್ ಅವ್ರಿಗೆ ಇನ್ನೂ ಗೊತ್ತಾಗ್ತಾಯಿಲ್ಲ ಜನಗೆ ಕಡಿಮೆ ಆಗಿದೆ ಅಂತ. ಒಂದು ಸೋಷಿಯಲ್ ಮೀಡಿಯಾ ಇರಲಿ, TV ಇರಲಿ, ಹಂಗೆ ತೋರಿಸ್ರೆ ಇಷ್ಟು ಕಟ್ತಾಯಿದ್ರಿ ಇವಾಗ ಮುಂಚೆ, ಇವಾಗ ಇಷ್ಟ ಆಗ್ತಾಯಿದೆ. ಆರ್ಡ್ರಿ ಬೀಚ್ ಟು ವೀರಾವಲ್ ಗುಜರಾತ್ 30 ಕಿಲೋಮೀಟರಲ್ಲಿ ಗೋಲ್ಡ್ ಮೆಡಲು, ಮತ್ತು ಮಾಲ್ವನ್ 5 ಕಿಲೋಮೀಟರ್ ಮತ್ತು 10 ಕಿಲೋಮೀಟ್ರಲ್ಲೂ ಗೋಲ್ಡ್ ಮೆಡಲ್ ಬಂದಿದೆ. ಮತ್ತು ಏಷ್ಯನ್ ಚಾಂಪಿಯನ್ಶಿಪ್ ಹಾಂಗ್ಕಾಂಗ್ನಲ್ಲಿ ಇಂಡಿಯನ್ ರೆಪ್ರೆಸೆಂಟ್ ಮಾಡಿದ್ದೀನಿ 2024 ನವೆಂಬರಲ್ಲಿ. ಮತ್ತು ಮುಂದೆ ನಾನು ಒಲಿಂಪಿಕ್ಸು ಮತ್ತು ಏಷ್ಯನ್ ಗೇಮ್ಸ್, ವರ್ಲ್ಡ್ ಚಾಂಪಿಯನ್ಶಿಪ್ಪಲ್ಲಿ ಇಂಡಿಯನ್ ರೆಪ್ರೆಸೆಂಟ್ ಮಾಡಿ ಇಂಡಿಯಾ ಗೋಲ್ಡ್ ಮೆಡಲ್ ತರಬೇಕು ಅಂದ್ಕೊಂಡಿದ್ದೀನಿ. ಒಂದು ಹಳ್ಳಿಯಿಂದ ನಾವು ಹೋಗಿ ಒಂದು ಒಳ್ಳೆಯ ಸಾಧನೆ ಮಾಡಬೇಕು, ಒಂದು ನಮ್ಮ ಜಿಲ್ಲೆ, ನಮ್ಮ ರಾಜ್ಯ ಮತ್ತು ನಮ್ಮ ದೇಶಕ್ಕೆ ಒಳ್ಳೆಯ ಕೀರ್ತಿ ತರಬೇಕು. ಏಷ್ಯನ್ ಚಾಂಪಿಯನ್ಶಿಪ್ ಆಗಲಿ, ಏಷ್ಯನ್ ಗೇಮ್ಸ್ ಆಗಲಿ, ವಿಶ್ವ ಚಾಂಪಿಯನ್ಶಿಪ್ ಆಗಲಿ, ಮತ್ತು ಒಲಿಂಪಿಕ್ಸ್ ಆಗಲಿ ಅಂಥ ಕಡೆ ಒಂದು ಮಗಳು ಒಳ್ಳೆಯ ಸಾಧನೆ ಮಾಡಬೇಕಂತೇಳಿ ಬಯಸಿ ಆ ಒಂದು ಮಾರ್ಗದಲ್ಲಿ ನಾವೀಗ ನಡೀತಾ ಇದ್ದೀವಿ. ಕ್ರೀಡೆಯಿಂದ ಮಾತ್ರನೇ ಸಮಾಜ ಸುಸ್ಥಿರವಾಗಿ ಸಾಧ್ಯ ಆಗುತ್ತೆ. ಇಂದಿನ ಯುವಕರು ಈ ವಿಷಮ ಪರಿಸ್ಥಿತಿಯಲ್ಲಿ ಪ್ರತಿ ದಿವಸ ವ್ಯಾಯಾಮ ಮಾಡೋ ಮೂಲಕ, ತಾಯಿ ಕೊಟ್ಟ ಆಹಾರದಿಂದ ಆಚೆ ಹೋಗದೆ ಪ್ರತಿ ದಿವಸ ವ್ಯಾಯಾಮ ಮಾಡೋ ಮೂಲಕ ಇಂದಿನ ವಿಷಮ ಪರಿಸ್ಥಿತಿಯಲ್ಲಿ ಕೂಡ ಯುವಕರು ಈ ಥರ ವ್ಯಾಯಾಮ ಮಾಡೋದನ್ನ ಅಭ್ಯಾಸ ಮಾಡಿಕೊಂಡ್ರೆ ಈಗಲೂ ಕೂಡ 100 ವರ್ಷ ಬದುಕುವಂಥ ಅವಕಾಶಗಳಿದ್ದಾವೆ. ಅದಕ್ಕೆ ಸರಳತೆಯಲ್ಲಿ ಸುಸ್ಥಿರ ಆರೋಗ್ಯ ಅಂತ ಈ ಒಂದು ಕ್ಯಾಶ್ ಪ್ರೈಸ್, ನಗದು ಬಹುಮಾನ ಅಂತ ಏನು ಹೇಳ್ತೀವಿ, ಅದು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಸಾಧನೆ ಮಾಡಿರ್ತಾರೆ ಅವರ ಪ್ರತಿ ವರ್ಷವೂ ನಾವು ಅದನ್ನು ಕಾಲ್ ಮಾಡ್ತೀವಿ. ಕಾಲ್ ಮಾಡಿದಾಗ ಅದು ಜೂನ್, ಜುಲೈ, ಆಗಸ್ಟಲ್ಲಿ ಕಾಲ್ ಆಗ್ತದೆ. ಅದನ್ನು ಒಂದು ಅಪ್ಲಿಕೇಶನ್ನ ಹಾಕ್ಕೊಂಡು ಅವರು ನಗದು ಪುರಸ್ಕಾರಕ್ಕೆ ಅರ್ಜಿಯನ್ನು ಹಾಕ್ಕೊಳ್ಬೋದು. ಅದೇ ರೀತಿ ನಮ್ಮಲ್ಲಿ ಏಕಲವ್ಯ ಮತ್ತು ದ್ರೋಣಾಚಾರ್ಯ ಮತ್ತು ಇನ್ನಿತರೆ ಬೇರೆ ಬೇರೆ ಒಂದು ಕ್ರೀಡಾ ಪೋಷಕ ಪ್ರಶಸ್ತಿ ಅಂಥೇಳ್ಬಿಟ್ಟು ಕೊಡ್ತಾ ಬರ್ತಾಯಿದ್ದೀವಿ. 30 ಕಿಲೋಮೀಟರ್ ವೀರ್ ಸಾವರ್ಕರ್ ಅಖಿಲ ಭಾರತ ರಾಷ್ಟ್ರೀಯ ಸ್ವಿಮ್ಮಿಂಗ್ ಕಾಂಪಿಟೇಷನಲ್ಲಿ ಫಸ್ಟ್ ಬಂದು ಗೋಲ್ಡ್ ಮೆಡಲ್ ತೊಗೊಂಡಿದ್ದಾರೆ. ಹಾಗೆ ಇತರೆ 10 ಕಿಲೋಮೀಟರ್ ಓಪನ್ ವಾಟರ್ ಸ್ವಿಮ್ಮಿಂಗ್ನಲ್ಲಿ, ಆನಂತರ 11ನೇ ಏಷ್ಯನ್ ವಾಟರ್ ಸ್ವಿಮ್ಮಿಂಗಲ್ಲಿ ಈಕೆ ಚಾಂಪಿಯನ್ ಆಗಿದ್ದಾಳೆ. ಭಾರತಕ್ಕೆ 10ನೇ ಸ್ಥಾನ ಪಡೆದಿರ್ತಾರೆ. ಸೊ ಇದೇ ರೀತಿ ಎಲ್ಲ ಮಕ್ಕಳು ಒಂದು ಕಾಂಪಿಟೇಷನಲ್ಲಿ ಗೆದ್ದರೆ ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮ ಜಿಲ್ಲೆಗೆ ಒಂದು ಕಿರೀಟ ಅಂತ ನಾನು ಹೇಳ್ತೇನೆ.